ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆಗಳು ನಡೆದಿದ್ದವು. ಈ ಪ್ರತಿಭಟನೆಗಳು ನಡೆದ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಖಾಲಿ ಇರುವ ಸುಮಾರು 3,991 ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿಗೆ ಭಾನುವಾರ ಪರೀಕ್ಷೆ ನಡೆಸಲಿದೆ. ಜಿಲ್ಲೆಯಲ್ಲಿ ಸುಮಾರು 19,536 ಜನ ಅಭ್ಯರ್ಥಿಗಳು ಪರೀಕ್ಷೆಗಾಗಿ ತಮ್ಮ ಹೆಸರು ನೋಂದಾಯಿಸಿದ್ದಾರೆ. ಅವರಿಗಾಗಿ ಅವಳಿ ನಗರದಲ್ಲಿ 55 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಹಿನ್ನೆಲೆ ದೆಹಲಿಯಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ಇಡೀ ದೇಶದ ಗಮನ ಸೆಳೆದು ವಿದೇಶಗಳಲ್ಲೂ ಸುದ್ದಿಯಾಗಿತ್ತು. ಈ ಹಿನ್ನೆಲೆ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಸಹ ಸೋರಿಕೆಯಾಗದಂತೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ನಡೆಯುವ ಪರೀಕ್ಷೆ ಹೇಗಿರುತ್ತದೆ? ಅಭ್ಯರ್ಥಿಗಳು ಯಾವ ರೀತಿ ಪರೀಕ್ಷೆಗೆ ಬರಬೇಕು ಎಂಬುದರ ಕುರಿತು ಸ್ವತಃ ಜಿಲ್ಲಾಧಿಕಾರಿ ಆರ್. ಸ್ನೇಹಲ್, ಪೊಲೀಸ್ ಆಯುಕ್ತ ಎನ್. ಶಶಿಕುಮಾರ್ ಹಾಗೂ ಎಸ್ಪಿ ಗುಂಜನ್ ಆರ್ಯ ಅವರು ಧಾರವಾಡದ ಜಯನಗರ, ಸಪ್ತಾಪುರ್, ಶ್ರೀನಗರ್ ಸೇರಿದಂತೆ ಇತರ ಕಡೆ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳನ್ನು ಭೇಟಿಯಾಗಿ ಅವರಿಗೆ ಸೂಚನೆ ನೀಡುವುದರೊಂದಿಗೆ ಶುಭಾಶಯಗಳನ್ನು ತಿಳಿಸಿದರು. ಒಟ್ಟಾರೆ ಕೆಲ ವರ್ಷಗಳ ನಂತರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಪರೀಕ್ಷೆ ನಡೆಯಲಿದ್ದು, ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಕಾನ್ಸ್ಟೇಬಲ್ ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಮಿಷನರ್ ಆಫ್ ಪೊಲೀಸ್ ಅವರು, ಎಸ್ಪಿ ಅವರು ಹಾಗೂ ಜಿಲ್ಲಾಡಳಿತ ವತಿಯಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಸಭೆಯನ್ನು ಜರುಗಿಸಿ ಯಾವ ರೀತಿಯಲ್ಲಿ ತಯಾರಿಗಳಾಗಿದೆ ಅನ್ನೋ ನಿಟ್ಟಿನಲ್ಲಿ ಕೇಳಿರುವಾಗ ನಾವು ನಮ್ಮ ಜಿಲ್ಲೆಯಲ್ಲಿ ಏನು ವಿದ್ಯಾಕಾಶಿ ಅಂತ ಹೆಸರಾಂತ ಆಗಿರುವಂಥ ಧಾರವಾಡದಲ್ಲಿ ಸಾಕಷ್ಟು ಕೋಚಿಂಗ್ ಸೆಂಟರ್ಸ್ಗಳಿದ್ದಾವೆ, ಲೈಬ್ರರೀಸ್ ಇದ್ದಾವೆ ಮತ್ತು ಯಾವುದೇ ಸಮಯದಲ್ಲೂ ಸುಮಾರು 30ರಿಂದ 40 ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇರುವಂಥ ನಿಟ್ಟಿನಲ್ಲಿ ಯಾವುದೇ ಕೂಡ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ಇದನ್ನು ಮನಗಂಡು ನಾನು ಮತ್ತು CP ಸರ್ ಅವರು ಹಾಗೂ SP ಅವರು ನಾವೆಲ್ಲರೂ ಒಂದಷ್ಟು ಕೋಚಿಂಗ್ ಸೆಂಟರ್ ಇರೋ ಏರಿಯಾಗಳಲ್ಲಿ ನಾವು ಈಗ ಪರಿವೀಕ್ಷಣೆ ಮಾಡಿದ್ದೇವೆ. ಎಲ್ಲರಿಗೂ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಯಾವುದೇ ಅಪಪ್ರಚಾರ ಮಾಡಬಾರ್ದು, ಪರೀಕ್ಷೆಗಳನ್ನು ನಡೆಯೋದಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಉಂಟು ಮಾಡಬಾರ್ದು, ಯಾವುದೇ ತಪ್ಪು ಮಾಹಿತಿಯನ್ನು ಕೊಡಬಾರ್ದು ಮತ್ತು ಪರೀಕ್ಷೆ ಸೋರಿಕೆಗೆ ಸಂಬಂಧಪಟ್ಟಂತೆ ಯಾರೂ ತಪ್ಪು ಮತ್ತು ಸುಳ್ಳು ಮಾಹಿತಿಯನ್ನು ಹೊರಡಿಸಬಾರ್ದು ಅಂತ ನಾವು ಅವ್ರಿಗೆಲ್ಲ ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಯಾರು ಪರೀಕ್ಷೆಯನ್ನು ಬರೀತಿದ್ದಾರೆ ಅವ್ರಿಗೂ ಧೈರ್ಯ ತುಂಬಿ ಚೆನ್ನಾಗಿ ಮಾಡಿ ಅಂತ ಹೇಳಿ ನಾವೀಗ ಒಂದು ಸಭೆಯನ್ನು ಕೂಡ ಇಲ್ಲಿ ಲಿಂಗಾಯತ್ ಭವನ್ ಧಾರವಾಡದಲ್ಲಿ ನಾವು ಎಲ್ಲ ಕೋಚಿಂಗ್ ಸೆಂಟರ್ಸ್ಗಳು, ಹಾಸ್ಟೆಲ್ಸ್ ನಡೆಸ್ತಾ ಇರೋವಂಥವ್ರು, ಲೈಬ್ರರೀಸ್ ನಡೆಸ್ತಾ ಇರೋವಂಥವ್ರು, ಮೆಸ್ ನಡೆಸ್ತಾ ಇರೋರು, ಜೆರಾಕ್ಸ್ ಅಂಗಡಿಗಳು ನಡೆಸ್ತಾ ಇರೋರು ಅವ್ರನ್ನೆಲ್ಲ ಕರೆದು ಅವ್ರಿಗೆಲ್ಲ ಎಚ್ಚರಿಕೆಯನ್ನು ಕೂಡ ನಾವೀಗ ನೀಡಿದ್ದೇವೆ. ಅದ್ರ ಜೊತೆಗೆ ಈ ಧಾರವಾಡ ನಗರ ಏನಿದೆ ಇದು ಉದ್ಯೋಗಾಕಾಂಕ್ಷಿಗಳ ಒಂದು ಕಾಶಿ ರೀತಿಯಲ್ಲೇ ಇದೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ತಯಾರಿಯನ್ನು ನಡೆಸ್ತಾ ಇರ್ತಾರೆ. ಭಾಳ ವರ್ಷಗಳಿಂದ ಇಲ್ಲಿ ಇದ್ದು ತಯಾರಿ ನಡೆಸಿರುವಂಥ ಸಂಖ್ಯೆ ಭಾಳ ಹೆಚ್ಚಿನದಿದೆ. ಕಳೆದ 2 ವರ್ಷದಲ್ಲಿ ಎಲ್ಲರೂ ಗಮನಿಸಿದ ಹಾಗೆ ಭಾಳ ದೊಡ್ಡ ಪ್ರತಿಭಟನೆ ಹೋರಾಟಗಳು ಕೂಡ ನೋಟಿಫಿಕೇಷನ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಡೆದಿದೆ. ಈಗ ನೋಟಿಫಿಕೇಷನ್ ಆಗಿದೆ, ಪರೀಕ್ಷೆಗಳು ಪ್ರಾರಂಭ ಆಗಿದೆ. ನಾಳೆದು ಪ್ರಾರಂಭ ಮುಂದುವರೆದು ಇನ್ನೂ ಭಾಳಷ್ಟು ಪರೀಕ್ಷೆಗಳು ಆಗೋವಿದ್ದಾವೆ. ಹಾಗಾಗಿ ಪೊಲೀಸ್ ಇಲಾಖೆ ಮೇಲೆ ಮತ್ತು ಜಿಲ್ಲಾಡಳಿತದ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಯಾವುದೇ ಒಂದು ಸಣ್ಣ ಲೋಪಕ್ಕೂ ಅವಕಾಶ ಆಗದ ರೀತಿಯಲ್ಲಿ ನಾವು ತಯಾರಿಯನ್ನು ಮಾಡಿಕೊಂಡಿದ್ದೇವೆ. PG, ಲೈಬ್ರರಿ, ಮೆಸ್ಸು, ಆಮೇಲೆ ಬೇರೆ ಬೇರೆ ಎಸ್ಟಾಬ್ಲಿಷ್ಮೆಂಟ್ಸು, ಬುಕ್ ಸ್ಟಾಲ್ ಇರ್ಬೋದು, ಜೆರಾಕ್ಸ್ ಅಂಗಡಿ, ಇಂಟರ್ನೆಟ್ ಕೆಫೆಸು ಎಲ್ಲ ಸೇರಿದಂತೆ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕರೆಸಿ ಅವ್ರಿಗೂ ಕೂಡ ಹೇಳಿದ್ದೀವಿ. ಮತ್ತು ನಿಯಮಗಳು ಕೂಡ ಭಾಳ ಕಠಿಣವಾಗಿದ್ದಾವೆ. ಅಕಸ್ಮಾತ್ ಪರೀಕ್ಷೆಯಲ್ಲಿ ಯಾರಾದರೂ ಮಾಲ್ ಪ್ರಾಕ್ಟೀಸ್ ಮಾಡ್ತಿರುವಂಥದ್ದು ಕಂಡು ಬಂತು ಅಂತಂದರೆ ಅವ್ರ ಮೇಲೆ ಕಾನೂನು ಕ್ರಮವೂ ಆಗುತ್ತೆ ಮತ್ತು ಬೇರೆ ಬೇರೆ ರೀತಿ ಕ್ರಮವೂ ಆಗುತ್ತೆ. ಹಾಗಾಗಿ ಭಾಳ ಕಾದು ಈಗ ನೋಟಿಫಿಕೇಷನ್ ಆಗಿದೆ. ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಧಾರವಾಡದ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ತಯಾರಿಯನ್ನು ಮಾಡಿದ್ದಾರೆ ಅಂತ ನಾನಾದರೂ ಭಾವಿಸ್ತೀನಿ. ಮತ್ತು ನಾನು ವೈಯಕ್ತಿಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ವತಿಯಿಂದ ಹಾಗೂ ಧಾರವಾಡ ಜಿಲ್ಲಾ SP ಅವ್ರ ವತಿಯಿಂದ ಹಾಗೂ ಇಡೀ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ವತಿಯಿಂದ ನಾನು ಎಲ್ಲ ಉದ್ಯೋಗಾಕಾಂಕ್ಷಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚೆನ್ನಾಗಿ ಮಾಡಲಿ. ಅದ್ರ ಜೊತೆಗೆ ಎಲ್ಲ ಪರೀಕ್ಷಾ ಕೇಂದ್ರಗಳೇನಿದೆ ಆ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ನಾವು ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದೇವೆ. ಈ ಹಿಂದೆ ಏನು 144 ಅಂತಿದ್ರು, ಅದು ಹೊಸ BNSS ಕಾಯ್ದೆಯಲ್ಲಿ ಸಂಬಂಧಪಟ್ಟ 163 ಕಲಂ ಅಡಿಯಲ್ಲಿ ನಾವು ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ದೀವಿ. ಖಂಡಿತ ಈಗ ವಾಟ್ಸಪ್ ಗ್ರೂಪ್ ಇರ್ಬೋದು, ಕೆಲವು ಇನ್ಸ್ಟಾಗ್ರಾಮ್ ಪೇಜಸ್ ಇರ್ಬೋದು, ಹಿಂದೆ ಬೇರೆ ಬೇರೆ ಮಿಸ್ಚೀಫಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಇರ್ಬೋದು, ರಾಜ್ಯಾದ್ಯಂತ ಯಾರ್ಯಾರು ಈ ಪರೀಕ್ಷೆ ಅಕ್ರಮಗಳಲ್ಲಿ ಭಾಗಿಯಾಗಿದ್ದರು ಅವರೆಲ್ಲ ವಿವರಗಳನ್ನು ನಮ್ಮ ಕೇಂದ್ರ ಕಚೇರಿಯಿಂದ ನಮಗೆ ಕೊಟ್ಟಿದ್ದಾರೆ. ಅವರುಗಳಲ್ಲಿ ಕೆಲವರು ಅಕಸ್ಮಾತ್ ಇಲ್ಲೆಲ್ಲಾದರೂ ಸೆಂಟರ್ಗಳಲ್ಲಿ ಅವರು ಎಕ್ಸಾಮ್ ಬರೀತಾ ಇದ್ದರೆ ಅದನ್ನು ಸೇರಿದಂತೆ ಸಂಪೂರ್ಣವಾಗಿ ಎಲ್ಲನೂ ನಾವು ವಾಚ್ ಮಾಡ್ತಾ ಇದ್ದೀವಿ.